ಈಜಾಡುವಂತ ಜಾಗ ನಾನು ನೀವೇ ನೋಡಿ ಹೆಂಗಿದೆ ಜಾಗ ಏನು ಕೇಳಿದ್ರೆ ನಿರೀಕ್ಷಿತ. ಇವತ್ತು ನಾವು ಕನಕಪುರ ಹೋಗೋ ರೋಡಲ್ಲಿ ಕಬ್ಬಳಮ್ಮ ಊರಿಗೆ ಬಂದಿದ್ದೇವೆ. ಒಂದು ಬಡಿ ಇಲ್ಲಿ ಸ್ಟ್ರೈಟ್ ಇದೆ, ಇಲ್ಲಿ ಇಲ್ಲಿಂದ ಗಂಟೆ ಹುಡುಕಿತ್ತು ಅಷ್ಟು ಸಿಕ್ಕಿಲ್ಲ. ಒಂದು ಊಟ ಇದೇ ನಾಪತ್ತಾಗಿದ್ದ ಹುಡುಗ ಸಿಕ್ಕಿದ್ದಾನೆ. ಸಾರಿ ಕಟ್ಟಿ ಬಿಸಾಕಿ ಒಬ್ಬರನ್ನ ಬಚಾವ್ ಮಾಡಿದ್ದಾರೆ. ಇಂಥ ನೀರಿಗೆ ಹೋಗ ಹಗ್ಗ ಆಗ್ಲಿ ಒಂದು 5 ಲೀಟರ್ ಕ್ಯಾನ್ ಆಗ್ಲಿ ಏನೋ ಹತ್ರ ಇಟ್ಕೊಳ್ಬೇಕು. ಕೇಸು ಇಲ್ಲ ಅಷ್ಟು ಒಂದ್ಸಲ ಹೋದ ಪ್ರಾಣ ಮತ್ತೊಂದ್ಸಲ ಬರತ್ತೆ. ಒಂದೊಂದು ತಾಯಿಯಲ್ಲಿ ಒಂದೊಂದು ಮಕ್ಳು ಇರ್ತಾರೆ. ಏನ್ ಮಾಡಿ ಎಷ್ಟು ಆಡ್ತಾರೆ. ನಾವು ಇಷ್ಟು ಕೇಳ್ಬೋದು, ಆ ಪರಮಾತ್ಮ ಮನೆಯವರಿಗೆ ಕುಟುಂಬದವರಿಗೆ ದುಃಖ ಸಹಿಸಿಕೊಳ್ಳೋ ಶಕ್ತಿ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ಬೋದು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಈಶ್ವರ. ಸ್ನೇಹಿತರೆ, ಇವತ್ತು ನಾವು ಬೆಂಗಳೂರಿಂದ ಕನಕಪುರ ಹೋಗೋ ರೋಡಲ್ಲಿ ಕಬ್ಬಳಮ್ಮ ಕಬ್ಬಳಮ್ಮ ಊರಿಗೆ ಬಂದಿದ್ದೇವೆ. 2 ದಿವಸ ಆಯ್ತು. ಅಲ್ಲಿ ಒಂದು 11 ಜನ ಹುಡುಗರು ಬಂದಿದ್ರು. ಒಂದು ಹೀಗೆ ಪ್ರವಾಸಕ್ಕಂತ ಪಾರ್ಟಿಗೆ ಅಂತ ಬಂದಿದ್ರು. ಪ್ರವಾಸಕ್ಕಂತ ಅಲ್ಲಿ ಈಜಾಡ್ಲಿಕ್ಕೆ ಹೋದ ಒಂದು 3 ಮಕ್ಕಳಲ್ಲಿ 2 ದುರಂತವನ್ನು ಕಂಡ್ರು. 2 ಮೃತಪಟ್ಟಿದ್ರು. ಎಷ್ಟು ಜನ ಬಂದ ಹುಡುಗರು ಒಟ್ಟಿಗೆ? 11 ಮೆಂಬರ್ಸ್ ಅಲ್ಲಿ ಅವ್ರಿಗೆ ಗೊತ್ತಲ್ಲ ಮುಳುಗಿದ್ದೀರ ಅಂತ. 11 ಮೆಂಬರ್ಸ್ ಅಲ್ಲಿ ಒಬ್ಬನೇ ಹೇಳ್ಕೊಂಬಿಟ್ಟಿದ್ದಾರೆ. 3 ಮೆಂಬರ್ಸ್ ಅಲ್ಲಿ ಕರೆಕ್ಟ್. ಮತ್ತೊಬ್ಬ ಮುಳುಗಿದಿಲ್ಲ ಅಂತ ಗೊತ್ತ ಅವರಿಗೆ. ಗೊತ್ತು ಎಲ್ಲಿ ಅಂತ ಹೇಳಿದ್ರು? ಇದೇ ಸ್ಪಾಟ್. ಮತ್ತೆ ಅಲ್ಲಿ ಈ ಸ್ಪಾಟಲ್ಲಿ ಹೇಳ್ಕೊಂಡು ಒದ್ದಾಡ್ಕೊಂಡು ಹಿಂಗೆ ಬಂದ್ಬಿಟ್ಟಿದ್ರು. ಹೀಗೆ ಬಂದ್ಬಿಡಿ. ಹೀಗೆ ಒಂದು ಬಡಿ ಇಲ್ಲೇ ಸಿಕ್ತು. ಹೈ ಸ್ಟ್ರೈಟ್ ಇದೆ, ಹಿಂಗೆ ನಿಂತಿದೆ. ಅಡಿಯಲ್ಲಿ ಕೆಸರಲ್ಲ ಉಳಲ್ಲ. ಹಿಂಗೆ ಹಿಂಗೆ ಲಾಸ್ಟ್ ನಾವು ಮುಳುಗಿದಿಲ್ಲ. ಈ ನೇರದಲ್ಲಿ ಕರೆಕ್ಟಾಗಿ ಮತ್ತೆ ಇಬ್ಬರು ಇಲ್ಲಿದ್ರು. ಅದೇ ಒಳಗಡೆ ಹೋಗಿ ನೋಡಿದ್ಯಾ? ಅವನು 3ನೇ ತೋರಿಸಿದ್ದ ನಮಗೆ ಪ್ರೆಸೆಂಟ್. ಯಾಕಂದ್ರೆ ಅವನು 3ನೇ ಎಳ್ಕೊಂಡ್ಬಿಟ್ಟಿದ್ದಾನೆ. ಏನ್ ಗೊತ್ತವನಿಗೆ ಗಲಿಬಿಲಿ ಆಗಿರ್ತದ. ಅವ್ರು ಎಲ್ಲ ಹೋಗಿದ್ದಾರೆ. 3ನೇ ಸಂತೋಷ ಎಳ್ಕೊಂಡ್ಬಿಟ್ಟು ಫಸ್ಟ್ 3ನೇ ವರ್ಷನ ಅವನು ಇಷ್ಟು ಮುಳುಗೋದ್ಮೇಲೆ ಅವ್ರ ಹುಡುಗ ಎಳ್ಕೊಂಡಿರೋದು. ಸೆಕೆಂಡ್ 10 ನಿಮಿಷ ನಾವು ಬಂದಿದ್ದೀವಿ. ಇದು ಫಸ್ಟ್ ಯಾರು ಬಿದ್ದಿದ್ದಾನಲ್ಲ ಅವ್ನು ಬಂದಿದ್ದಾರೆ. 2ನೇ ಬಂದಿಲ್ಲ. ಆಯ್ತಾ? ನೆಕ್ಸ್ಟ್ ಒಂದು ಅವ್ನು ತೋರಿಸಿ ಕರೆಕ್ಟ್ ಈ ಜಾಗದಲ್ಲಿ ಬಿದ್ರು ಅಂದ್ರು. ನಾವೇನ್ ಮಾಡಿದ್ವಿ, 2 ಹುಡುಗರು ಇಳಿಸ್ತು ಅಲ್ಲಿ ಕೆಳಗಡೆಗೆ. ಅವ್ರಿಗೆ ಏನ್ ಮಾಡಿದ್ರು, ಅವ್ರಿಗೆ ಸಿಕ್ಕಿಲ್ಲ. ಕೆಳಗಡೆಗೆ ಕೆಸರಿತ್ತಲ್ಲ, ಹಂಗಾಗಿ ಸಿಕ್ಕಿಲ್ಲ ಅವ್ರಿಗೆ ಸ್ಪಾಟಲ್ಲಿ. ನಾವು ಇಲ್ಲಿಂದ ಗಂಟೆ ಹುಡುಕಿಸ್ತು ಅಷ್ಟು ಸಿಕ್ಕಿಲ್ಲ. ಊಟ ಇದೇ ಬೌಂಡ್ರಿ, ಇದೇ ಪ್ಲೇಸ್. ಈ ಮಣ್ಣಲ್ಲಿ ಒಂದ್ಸಲ ಸಿಕ್ಕಾಕೊಂಡ್ರೆ ಅಲ್ಲಿ ಗಟ್ಟಿಯಾಗಿ ಇದು ಈ ಮಣ್ಣು ಭಯಂಕರ. ಒಂದು 5-6 ಅಡಿ ಎಲ್ಲ ಇದೆ ಮಣ್ಣು. ನಾನು ಸದ್ಯಕ್ಕೆ ಹೋದಾಗ ನಿಲ್ಬೇಕಾದ್ರೆ ಫಸ್ಟ್ ನೋಡ್ತೀನಿ ಹಗ್ಗ ಟೈಟ್ ಹಾಕೊಂಡು ಟೈಟ್ ಇಂದ ನನಗೆ ಮೇಲೆ ಬರ್ಲಿಕ್ಕೆ ಆಗ್ತಾ ನೋಡ್ಕೊಂಡು ಮತ್ತೆ ನಾನು ಬೋಟಲ್ಲಿ ಸ್ಟಾರ್ಟಿಂಗ್ ನಿಲ್ಸ್ತೇನೆ. ಗಂಟೆ ಅಲ್ಲ ಈ ಕಡೆ ಹುಡುಗ ಮುಳುಗಿದಿಲ್ಲ. ಬೊಕ್ಕ ಇರ್ ಮಿತ್ಮಲ್ಲಿ
ಇಲ್ಲಿ ಚಾನ್ಸ್ ಇಲ್ಲ ಇಲ್ಲಿ ಗಂಟೆ ನೋಡಕ್ಕೆ ಅತ್ತೆ ಈ ಪ್ಲೇಸ್ ಅದಾರ್ಮೇಲೆ ಬಿನ್ ಈ ಪ್ಲೇಸ್ ಮ್ಯಾಕ್ಸಿಮಮ್ ಒಂದೊಂದು ಐಕೆ ಎದುರು ತಗೊಂಡ್ಗೋ ಫಸ್ಟ್ ಮ್ಯಾಕ್ಸಿಮಮ್ ಈ ಸೈಡ್ ಇದೇ ಸೈಡ್ ಎಲ್ಲಿದ್ಯಾ? ಮುಂದೆ ಹೋಗಿರ್ತದೆ ಯಾರು ಗೊತ್ತಿಲ್ಲ ಹಂಗೆ ಅಲ್ಲೆಲ್ಲ ಬಾಡಿ ಸಿಕ್ಕಿದ್ದು ಸೆಕೆಂಡ್ ಫಸ್ಟ್ ಬಿದ್ದ ಸೆಕೆಂಡ್ ಬಿದ್ದಿಲ್ಲ ಅವ್ನ ಬಾಡಿ ಸಿಕ್ಕಿದ್ದು ಈ ಜಾಗದಲ್ಲಿ. ಇನ್ನೊಂದು 2 ಜನ ಹೋಗಿ ಅಲ್ಲಿ ಎರಡು ಕಾಲು ಇಟ್ಕೊಂಡು ನೆಲದಲ್ಲೇ ಹೋಗುತ್ತಾರೆ ಈಗ. ಇಲ್ಲ ಇಲ್ಲ ಧೋನಿ ಈಶ್ವರಣ್ಣ ಉಲ್ಲೊಂದು ದಂಡೆ ಉಂಡತ್ತ ದಂಡೆ ಉಂಡ ಆ ದಂಡೆದ ಸೈಡ್ ತೂವನ್ ಪೋಲಿಗೆ ಕಡ್ಡಿಲ್ಲ ದಂಡೆದ ಹಂಚಿಗೆ ಇದು ಆಲ್ಮೋಸ್ಟ್ ಇದ್ದೇ ಹೇಳ್ತಾರೆ ಆ ವಿಡಿಯೋ ಕಾಲ್ ಬಂಡೆ ಬರೀ ಹುಡುಗಿ ಆ ಇಂಚೆ ನಡ್ತಂಡ್ ಹೋಗೋದಕ್ಕೆ ಇಂಚು ಬಿಡ್ತಿದ್ದೆ ಬರೀ ಅಲ್ಲಿ ಡೀಪ್ ತೆಗೆ ಅದಕ್ಕೆ ಆ ಇಂಚೆ ನಡ್ತಂಡ್ ಹೋಗೋದಕ್ಕೆ ಇಂಚು ಬಿಡ್ತಿದ್ದೆ ಒಂದು ಲೈಫ್ ವರ್ಷ ಇದೆ ಅವ್ರಿಗೊಂದು ಜಾಕೆಟ್ ಅಂತ ಕೊಡಿ ಅವ್ರ ಲೈಫ್ ಜಾಕೆಟ್ ವೀಕ್ಷಕರೀಗ ನಾಪತ್ತೆಯಾಗಿದ್ದ ಹುಡುಗ ಸಿಕ್ಕಿದ್ದಾನೆ. ಆ ಯುವಕನ ಮೃತದೇಹ ಸಿಕ್ಕಿದೆ. ಈಶ್ವರಣ್ಣ ಹುಡುಕಿದ್ದಾರೆ ಸ್ಥಳದಲ್ಲಿ. ನಿನ್ನೆ ಇದೇ ಸೀರಲ್ಲ ನಿನ್ನ ಇಬ್ರು 3 ಜನ ಒಟ್ಟು 11 ಜನ ಬಂದಿದ್ರು. ಅದರಲ್ಲಿ ಸಹ ನಿನ್ನೆ ನೋಡಿ ಎಲ್ರಿಗೂ ಹೇಳಿದಷ್ಟು ಏನಾದ್ರೂ ತಕ್ಷಣ ಒಬ್ಬನ ಬಚಾವ್ ಮಾಡಿದಾರಲ್ಲ ಸ್ಥಳೀಯರು. ಈ ಸಾರಿಯನ್ನು ಬಿಸಾಕಿದ್ದಾರೆ ನೋಡಿ, ಸಾರಿ ಕಟ್ಟಿ ಬಿಸಾಕಿ ಒಬ್ಬರನ್ನು ಬಚಾವ್ ಮಾಡಿದ್ದಾರೆ, ಹಗ್ಗನ ಕೊಟ್ಟಿದ್ದಾರೆ. ಅದಕ್ಕೆ ಹೇಳುದು ಇಂಥ ಕೆರೆಗಳಿಗೆ ಬರುವಾಗ ಸ್ವಲ್ಪ ಜಾಗ, ಈಗಂದ್ರೆ ಜೌಗು ಮಣ್ಣು, ಈ ಜೌಗು ಮಣ್ಣಲ್ಲಿ ಯಾರು ಒಂದ್ಸಲ ಒಳಗೆ ಹೋದ್ರೆ ಮತ್ತೆ ಮೇಲೆ ಬರುದಿಲ್ಲ ನೋಡಿ. ಯಾರೋ ಮನೆ ಹತ್ರ ಓಡ್ ಬಂದು ಸ್ಥಳೀಯರು ಬಂದು ಒಬ್ಬನನ್ನು ಬಚಾವ್ ಮಾಡಿದ್ದಾರೆ. ಅದಕ್ಕೋಸ್ಕರ ಎಂಥ ನೀರಿಗಿಳಿಯುವಾಗ ಹಗ್ಗ ಆಗ್ಲಿ, ಒಂದು 5 ಲೀಟರ್ ಕ್ಯಾನ್ ಆಗ್ಲಿ ಏನೋ ಹತ್ರ ಇಟ್ಕೊಳ್ಬೇಕು. ಯಾಕಂದ್ರೆ ಯಾರನ್ನಾದ್ರೂ ಬಚಾವ್ ಮಾಡ್ಕೊಳ್ಬೋದು ನೀರಿಗೆ ಹೋದಾಗ ಸುರಕ್ಷಿತವಾಗಿ. ಮತ್ತೆ ಸ್ಥಳೀಯರು ಇಲ್ಲಿ ಯಾರು ಪೊಲೀಸ್ನವರಾಗಿರ್ಬೋದು, ಇಲ್ಲಿನ ಒಂದು ರೆಸ್ಕ್ಯೂ ಟೀಮ್ ಯಾರಿದ್ದಾರೆ KND ಅವರಾಗಿರ್ಬೋದು, ಅಥವಾ ಸ್ಥಳೀಯರ ಒಂದು ಮಾತು ಕೇಳಬೇಕು. ಯಾಕೆ ಇಂಥ ನೀರುಗಳಿಗೆ ಇದ್ರೆ ತುಂಬ ಕಷ್ಟ ಉಂಟು. ಅದರಿಂದ ಯಾರು ಸಹ ಇಂಥ ಒಂದು ಮೋಜು ಮಸ್ತಿಗೆ ಅಥವಾ ಏನಾದರೂ ಇಂಥ ಮೀನು ಹಿಡ್ಲಿಕ್ಕೆ ಬಂದಾಗ ಒಂದು ಜಾಗೃತಿಯಿಂದ ಇರಿ ಅಂತ ಎಲ್ರಿಗೂ ಹೇಳ್ತೇವೆ. ಒಂದು ಸಲ ಹೋದ ಪ್ರಾಣ ಮತ್ತೊಂದು ಸಲ ಬರಲ್ಲ. ಅದಕ್ಕೋಸ್ಕರ ಎಲ್ಲರೂ ಸುರಕ್ಷಿತವಾಗಿರಿ. ನಾನು ಇನ್ನೂ ಸಹ ಹುಡುಕಾಡಿದ್ರಿ ಇಲ್ಲಿ ಸ್ಥಳೀಯರು ನಮ್ಮ ಜೊತೆಗೆ. ಇವತ್ತು ಸ್ಥಳೀಯರು ಎಲ್ಲಿಂದ ಬಂದಣ್ಣ? ಸಂಗಮದಿಂದ ಬಂದಿದ್ರು ಒಂದು 5 ಜನ. ಹಾಗೆ ನಮ್ಮ ಫೈರ್ ಸ್ಟೇಷನಲ್ಲಿ ಕನಕಪುರ ಫೈರ್ ಸ್ಟೇಷನ್ ಅವರು ಸಹ ಬಂದಿದ್ದಾರೆ. ಅವ್ರು ನಮ್ಮ ಜೊತೆ ಜಂಟಿಯಾಗಿ ಕಾರ್ಯಾಚರಣೆ ಮಾಡಿದ್ದಾರೆ. ಆದರೆ ಹೇಳೋದು ಎಲ್ರಿಗಷ್ಟೇ, ಎಲ್ಲ ತಾಯಂದ್ರೆ ಒಂದೊಂದು ಮಕ್ಕಳು ಇರ್ತಾರೆ. ಅದನ್ನು ತುಂಬ ಜಾಗರೂಕತೆಯಿಂದ ಮೋಜು ಮಸ್ತಿಗೆ ಬಂದು ತಮ್ಮ ಅಮೂಲ್ಯವಾದ ಪ್ರಾಣ ಕಳ್ಕೊಳ್ಬೇಡಿ ಅಂತ ಎಲ್ರಿಗೂ ನಾನು ಕೈ ಮುಗಿದು ಕೇಳ್ತೀನಿ. ಆದರೆ ಇವತ್ತೇನೋ ಮಕ್ಕಳು ಬಂದಿದ್ದಾರೆ, ಆದರೆ ಆಕಸ್ಮಿಕ ಸಾವಿಗೀಡು ಆಗಿದ್ದಾರೆ 2 ಜನ. ಅದರಿಂದ ಆದಷ್ಟು ಜಾಗರೂಕತೆಯಿಂದ ಇರಿ ಅಂತ ಎಲ್ಲರಿಗೂ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ.
ತುಂಬ ಥ್ಯಾಂಕ್ಸ್ ಸರ್, ಗ್ರೇಟ್ ವರ್ಕ್ ಸರ್ ನಿಮ್ಮದು. ನಾವು ಇಷ್ಟು ಬೇಗ ಹುಡ್ಕೊಡ್ತೀರ ಅಂತ ಅಂದ್ಕೊಂಡಿಲ್ಲ, ಲೇಟ್ ಆಗುತ್ತೆ ಅಂದ್ಕೊಂಡಿಲ್ಲ. ಆದರೂ ತುಂಬ ಚೆನ್ನಾಗಿ ಕಾರ್ಯಾಚರಣೆ ಮಾಡ್ಕೊಡಿ. ನಾನು ಅದು ನೋಡ್ತೀನಿ. ನಿಮಗೆ ಆಯುಷ್ ಆರೋಗ್ಯ ಕೊಟ್ಟು ಆ ದೇವರು ಕಾಪಾಡಲಿ ಅಂತ ಕೇಳಿ. ಥ್ಯಾಂಕ್ ಯು ಸರ್. ನಮ್ಮ ಕನಕಪುರದ ಫೈರ್ ಸ್ಟೇಷನ್ ಸರ್ ಇದ್ದಾರೆ. ಇವರು ಸಹ ನಿನ್ನೆ ಜಂಟಿಯಾಗಿ ಒಂದು ಮೃತದೇಹವನ್ನು ತೆಗೆದಿದ್ದಾರೆ. ಇವರು ನಮ್ಮ ಫೈರ್ನವರು ಮತ್ತೆ ಸಲಹೆ ಸಾಥ್ ಕೊಟ್ಟಿರೋ ಆಗ ಸಂಗಮದವರು ಸಹ ಬಂದಿದ್ದಾರೆ. ಇದರಲ್ಲಿ ನಾವು ಬರೋದಿಷ್ಟು ಎಷ್ಟು ಎರೆಯಲ್ಲಿ ಇಲ್ಲಿ ಒಂದು ಬೋರ್ಡ್ ಎಲ್ಲ ಹಾಕಬೇಕು, ಇಲ್ಲಿ ಬರಬಾರ್ದು. ಇಲ್ಲಿ ರೆಗ್ಯುಲರ್ ಏನ್ ಬರಲ್ಲ, ಟೂರಿಸ್ಟ್ ಪ್ಲೇಸ್ ಅಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿರೋದು. ಅದು ನಾವು ನೋಡಿದ್ರೆ ಓಡಿಸ್ತೀವಿ, ಅದರಲ್ಲಿ ಅದಕ್ಕೆ ಇಲ್ಲಿ ಬಂದ ಯಾರು ಬಂದ್ರು ಸಹ ಒಂದು ಪೊಲೀಸ್ ಅವರನ್ನು ಪರ್ಮಿಷನ್ ಬೇಕು ಅಥವಾ ಸ್ಥಳೀಯರ ಪರ್ಮಿಷನ್ ಬೇಕು. ಅಲ್ಲಿ ಕೇಳ್ಕೊಂಡಿದ್ದ ನೀರುಗಿಳಿಬೇಕು. ನೀರು ಇಳಿಯಂಗಿಲ್ಲ, ಗಲೀಜ್ ನೀರು ಯಾವ ತರ ಇಳ್ತೀರ ಅಂತ ನಾನು ನೋಡ್ದೆ. ಗಲೀಜ್ ನೀರಲ್ಲಿ ಒಂದು ಕಣ್ಣಿಗೆ ಒಂದು ದೇಹ ಹುಡುಕಾಡಲಿಕ್ಕೆ ಅಷ್ಟು ಆದ ಲಾಸ್ಟ್ ನಾನು ಮೇಲೆ ಟಾರ್ಚ್ ಎಲ್ಲ ಮೇಲೆ ಕೊಟ್ಟು ಖಾಲಿ ಪರ್ಸೆಂಟ್ ಈಜಾಡುವಂತ ಜಾಗ ನಾನು ನೀವೇ ನೋಡಿ ಹೆಂಗಿದೆ ಜಾಗ. ಏನ್ ಕೇಳಿದ್ರು ನಿರೀಕ್ಷಿತ ಅವರು ಅದೇ ಹೇಳುದು. ನಾವು ರೇರ್ ಕೇಸು ಇಲ್ಲ, ಅಷ್ಟು ಬರಲ್ಲ, ಯಾರು ಇಳಿಯೋದಿಲ್ಲ ಗಲೀಜ್ ನೀರು. ನೋಡಿ, ಇದು ಕನಕಪುರದ ಸರ್ ಎಸ್ ಸರ್ ಹೇಳ್ತಾ ಇದ್ದಾರೆ ಸರ್. ಅದರಿಂದ ದುರ್ಗೇಗೌಡರು ಸರ್ ಹಾಗೆ ಅವರ ಒಂದು ಮಾತಿನ ಯಾರು ಸಹ ಇಂಥ ನೀರಿಗೆ ಯಾರು ಬರಬೇಡಿ, ಇಂಥ ಜಾಗದಲ್ಲಿ ಯಾರು ಮೋಜು ಮಸ್ತಿ ಸಹ ಮಾಡಬೇಡಿ. ಯಾಕೆಂದ್ರೆ ಒಂದ್ಸಲ ಹೋದ ಪ್ರಾಣ ಮತ್ತೊಂದ್ಸಲ ಬರತ್ತೆ. ಒಂದೊಂದು ತಾಯಿಯಿಂದ ಒಂದೊಂದು ಮಕ್ಕಳು ಇರ್ತಾರೆ. ಏನ್ ಮಾಡಿ ಈಗ ಎಷ್ಟು ಆಳ್ತದೆ ನಾವು ಇಷ್ಟೇ ಕೇಳ್ಬೋದು. ಆ ಪರಮಾತ್ಮ ಮನೆಯವರಿಗೆ ಕುಟುಂಬದವರಿಗೆ ದುಃಖ ಸಹಿಸಿಕೊಳ್ಳೋ ಶಕ್ತಿ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ಬೋದು. ಆದಷ್ಟು ಈ ವಿಡಿಯೋ ನೋಡೋರು ಸಹ ಯಾರು ಇಂಥ ಸ್ಥಳಕ್ಕೆ ಇಂಥ ನೀರಿಗೆಲ್ಲ ಬರಬೇಡಿ. ಬಟ್ ಅನ್ಎಕ್ಸ್ಪೆಕ್ಟೆಡ್ ತುಂಬಾ ಟೂರಿಸ್ಟ್ ಆಗಲಿ ಅವರಾಗ್ಲಿ ಇವರಾಗ್ಲಿ ಈ ಕಡೆ ಬರೋದೇ ಇಲ್ಲ. ಸ್ಮೆಲ್ ಅಲ್ವಾ ಈ ಕಡೆ. ಖಂಡಿತವಾಗಿ ನಂಗೆ ನೀರಲ್ಲಿ ಖಾಲಿ ಕೈಗೆ ಸಿಗುದೇನು ಗೊತ್ತಾ, ನೀರಾಡಿಗೆ ಹೋಗಿದ್ದೇನೆ, ಖಾಲಿ ಮೀನುಗಳು ಸಿಗ್ತಾ ಉಂಟು ಕೈಗೆ. ನಾನು ಓಡ್ತೀನಿ, ಖಾಲಿ ಮೀನುಗಳು ಸಿಗ್ತಾನೆ ಕೆಸರೊಳಗೆ. ಅದರಿಂದ ಮೀನು ಹಿಡ್ಲಿಕ್ಕೆ ಬಂದವರು ಸಹ ಹೇಳುತ್ತೆ, ತೆಪ್ಪದವ್ರು ಸಹ ಅಷ್ಟೇ, ತೆಪ್ಪದವ್ರು ಸಹ ಮೀನು ಹಿಡ್ಲಿಕ್ಕೆ ಬಂದಾಗ ಇಂಥ ಲೈಫ್ ಜಾಕೆಟ್ ಹಾಕೊಳ್ಳಿ. ಯಾಕೆಂದ್ರೆ ನಾನು ಮೊನ್ನೆ 2 ದೇಹಗಳು ತೆಗೆದದ್ದು. ಒಂದು ಚಿಕ್ಕಮಗಳೂರು, ಒಂದು ದಾವಣಗೆರೆಯಲ್ಲಿ, ಮತ್ತೆ ಹರಪನಹಳ್ಳಿ, ಮತ್ತೆ ನಮ್ಮ ಇಲ್ಲಿ ಹೆಸರುಘಟ್ಟದಲ್ಲಿ ಸಹ ಎಲ್ಲ ಇಂಥ ತೆಪ್ಪದಲ್ಲೇ ದುಡಿಯೋರು ಸಹ ಸುರಕ್ಷಿತವಾಗಿರಿ. ಯಾಕೆಂದ್ರೆ ಒಂದ್ಸಲ ನಿಮ್ಗೆ ದೊಡ್ಡ ಮೀನು ಸಿಗ್ತದೆ. ಮೊನ್ನೆ ನಾವು ದಾವಣಗೆರೆಯಲ್ಲಿ ಒಬ್ಬ ದೊಡ್ಡ ಮೀನು ಸಿಕ್ತಂತ ಹೋಗಿ ತೆಗಿಲಿಕ್ಕೆ ಹೋಗಿ ತೆಪ್ಪ ಜಾರಿ. ಇಂಥ ಒಂದು ಲೈಫ್ ಜಾಕೆಟ್ ಹಾಕೊಳ್ಳಿ. ಮೀನುಗಾರರು ಎಲ್ಲ ಕಡ್ಡಾಯವಾಗಿ ಹಾಕ್ಬೇಕು ಇದಕ್ಕೆ. ಯಾಕೆ ನಾವು ಒಬ್ಬ ಮೀನುಗಾರನಾಗಿ ಹೇಳ್ತಿದ್ದೆ, ನಮ್ಮ ಸಮುದ್ರದಲ್ಲಿ ಸಹ ಹೋಗುವಾಗ ಒಳಗವರಿಗೆ ಲೈಫ್ ಜಾಕೆಟ್ ಹಾಕ್ತದೆ. ಆದ್ರಿಂದ ಮೀನುಗಾರಿಕೆ ಮಾಡೋರು ಸಹ ಲೈಫ್ ಜಾಕೆಟ್ ಹಾಕೊಳ್ಳಿ ಅಂತ ಎಲ್ರಿಗೂ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ. ಹಾಗೆ ನಾನು ಎಲ್ರಿಗೂ ಹೇಳೋದಷ್ಟೇ, ಇವತ್ತ 2 ದೇಹಗಳು ಸಿಕ್ಕಿದ್ದೇವೆ. ನಿನ್ನೆ ಒಂದು ನಮ್ಮ ಫೈರ್ ಬ್ರಿಗೇಡ್, ಕನಕಪುರ ಫೈರ್ ಬ್ರಿಗೇಡ್ ಸಿಕ್ಕಿದೆ. ಇವತ್ತು ಮತ್ತೆ ನಾವು ಉಡುಪಿಯಿಂದ ಬಂದು ನಮ್ಮ ಟೀಮಿಂದ ಮತ್ತೆ ಒಂದು ದೇಹವನ್ನು ಮುಳುಗಿ ಅಡಿಭಾಗದಲ್ಲಿ ಆ ಹೂಳಲ್ಲಿ ತೆಗೆದಿದ್ದೇವೆ. ಯಾಕೆಂದ್ರೆ ಇದು 2 ದಿನದಿಂದ ಹುಡುಕ್ತಾ ಇದು ಸಿಕ್ಕಿಲ್ಲ. ಈಗ ನಾವು ಬಂದು ತೆಗೆದಿದ್ದೇವೆ. ಇದಕ್ಕೆ ನಮಗೆ ಇಲ್ಲಿನ ಪೊಲೀಸ್ ಇಲಾಖೆ, ಸ್ಥಳೀಯರು ಹಾಗೂ ಸಂಗಮದಿಂದ ಬಂದ ಒಂದು 4 ಹುಡುಗರು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ನಮಗೆ ಎಲ್ಲರೂ ಸಪೋರ್ಟ್ ಮಾಡಿ. ಅದಲ್ಲದೆ ಇಲ್ಲಿನ ಕಾಬಳಮ್ಮ ದೇವರು, ಇಲ್ಲಿನ ಒಂದು ಗ್ರಾಮ ದೇವರಾಗಿರುವ ಅವರ ದೇವಿಯ ಒಂದು ಪ್ರಾರ್ಥನೆ ಆಶೀರ್ವಾದದೊಂದಿಗೆ ನಮಗೆ ಅದೇ ಆದಷ್ಟು ಬೇಗ ಸಿಕ್ಕಿದೆ. ಎಲ್ರಿಗೂ ಹೇಳೋದೊಂದು ವಿಷಯ ಏನಂದರೆ, ಚಿಕ್ಕದಾಗಿ ನಾನು ಕಿವಿ ಮಾತು ಹೇಳ್ತೀನಿ. ಏನಂದರೆ, ಇಂಥ ಒಂದು ಜಾಗಗಳಿಗೆ ಎಲ್ಲಾದರೂ ಹೋಗೋದಾದ್ರೆ ಮೋಜು ಮಸ್ತು ಅಥವಾ ಸೆಲ್ಫಿ ರೀಲ್ಸ್ ಅಂತ ಯಾರೂ ಹೋಗಬೇಡಿ. ಒಂದ್ಸಲ ಹೋದ ಪ್ರಾಣ ಮತ್ತೊಂದ್ಸಲ ಬರಲ್ಲ. ಯಾಕೆಂದ್ರೆ ಒಂದೊಂದು ತಂದೆ ತಾಯಿಗಳಿಗೆ ಒಬ್ಬೊಬ್ಬರೇ ಮಕ್ಕಳು ಇರ್ತಾರೆ. ಆ ಮಕ್ಕಳು ಇಂಥ ಒಂದು ಮೋಜು ಮಸ್ತಿ ಮಾಡಿಕೊಂಡು ಇಂಥ ಒಂದು ಅನಾಹುತ ಮಾಡಿದರೆ ತುಂಬ ದುರ್ಘಟನೆ ಆಗ್ತದೆ. ನಾವು ಇಷ್ಟೇ ಸಮುದ್ರ ಬದಿ ಆಗಲಿ, ಒಂದು ಗುಡ್ಡಗಾಡ ಆಗಲಿ, ಎಲ್ಲಾದರೂ ಹೋಗೋದು ಜಾಗ್ರತೆಯಿಂದ ಇರಿ ಅಂತ ಎಲ್ಲ ವಿದ್ಯಾರ್ಥಿಗಳಿಗೂ ಅಥವಾ ಎಲ್ಲರಿಗೂ ಸಹ ನಮ್ಮ ಒಂದು ಬಂಧುಗಳಿಗೆ ಸಹ ನಾನು ಕೈ ಮುಗಿದು ಹೇಳ್ತಾ ಇದ್ದೀನಿ. ಕಬ್ಬಾಳಮ್ಮ ಕ್ಷೇತ್ರಕ್ಕೆ ಬಂದರೆ ಏನಿದೆ ನಿಮ್ಮ ಫಂಕ್ಷನ್ನು ಕಾರ್ಯ, ಅಡುಗೆ ಮಾಡಿ ಊಟ ಮಾಡ್ಕೊಳ್ಳೋಷ್ಟು ಮಾತ್ರ ಇರಬೇಕು. ಯಾವುದೇ ಕಾರಣಕ್ಕೂ ಬೆಟ್ಟ ಹತ್ತಿ ಬೆಟ್ಟದಲ್ಲಿ ಸಾಹಸ ಮಾಡೋಕೆ ಹೋಗ್ಬಾರ್ದು. ಯಾವುದೇ ಹಳ್ಳ ಆಗಲಿ ಕೊಳ್ಳ ಆಗಲಿ, ನೀವು ಯಾವ ಸ್ಥಳೀಯರನ್ನು ಕೇಳಿ ಮತ್ತೆ ನೀವು ನೀರು ಇಡಬೇಕು. ಅಲ್ಲಿ ಕೊಳ ಇದೆ, ಕಲ್ಯಾಣಿ ಅಂತ ಮಾಡಿದ್ದಾರೆ, ಅಲ್ಲೇ ಹೋಗಿ ಸ್ನಾನ ಮಾಡಿ. ಬೇರೆ ಎಲ್ಲೂ ಯಾರು ಗೊತ್ತಿರೋ ಜಾಗಕ್ಕೆ ಹೋಗಿ ಸ್ನಾನ ಮಾಡಿ ಏನೋ ಈಜಾಡಿಗೆ ಹೋಗ್ತೀನಿ ಮುಳುಗಿದ್ರೆ ಇಲ್ಲಿ ನಿಮ್ಮ ತಂದೆ ತಾಯಿಗೆ ಪ್ರಾಬ್ಲಮ್ಗಳಾಗುತ್ತೆ. ನಿಮ್ಗೆ ಎಲ್ಲ ಒಬ್ಬೊಬ್ಬ ಮಕ್ಕಳೇ ಒಬ್ಬೊಬ್ಬಳೇ ಇರ್ತೀರಾ, ಯಾರಿಗೂ ಹೇಳ್ದೇ ಬಂದಿರ್ತೀರಾ, ಸುಳ್ಳು ಹೇಳ್ಕೊಂಡು ಬಂದಿರ್ತೀರಾ. ದಯವಿಟ್ಟು ಯಾರೇ ಆದರೂ ಸರಿಯೇ ಬಂದರೆ ಏನಿದೆ ಆ ಪಾರ್ಟಿ ಮಾಡ್ಕೊಂಡು ನೀವು ಅಷ್ಟು ಮಾತ್ರ ಹೋಗಿ, ಬೇರೆ ಎಲ್ಲೂ ಅಪಘಾತ ಸ್ಥಾನಕ್ಕೆ ಮಾತ್ರ ಹೋಗಬೇಡಿ. ಇದು ನಾವು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ, ಕರ್ನಾಟಕ ಜನತೆ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ.